ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ರೀಸೆಂಟ್ ಡೇಸ್ ಅಲ್ಲಿ ಕೇಳಿದಂತಹ ಎಲ್ಲ ಡೌಟ್ಸ್ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ಅದರಲ್ಲೂ ಹೇಳ್ತೀನಿ ನೋಡಿ ಯಾವ್ದು ರಿಲೇಟೆಡ್ ನಿಮ್ಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ನೋಡಿ ಲಾಸ್ಟ್ ಡೇಟ್ಸ್ ಬಗ್ಗೆ ನಿಮ್ಗೊಂದು ಕನ್ಫರ್ಮೇಶನ್ಸ್ ಅನ್ನ ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಲಾಸ್ಟ್ ಡೇಟ್ಸ್ ಅನ್ನ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಾರ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಅಂಡ್ ಹಾಗೇನು ಇಲ್ಲಿ ನಮಗೆ ಅಪ್ರೂವ್ಡ್ ಬೈ DDOS ಅಂತ ಇದೆ, ಇನ್ನೂ ಅಮೌಂಟ್ ಬಂದಿಲ್ಲ, ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅಂಡ್ ಹಾಗೇನು ಸಾಕಷ್ಟು ಸ್ಟೂಡೆಂಟ್ಸ್ ಸೆಕೆಂಡ್ ಲೆವೆಲ್ ಅಲ್ಲಿ ನನಗೆ ಅಮೌಂಟ್ ಮೆನ್ಷನ್ ಆಗಿಲ್ಲ, ಡೈರೆಕ್ಟ್ ಆಗಿ ಥರ್ಡ್ ಲೆವೆಲ್ ಅಲ್ಲಿ ಅಮೌಂಟ್ ಮೆನ್ಷನ್ ಆಗಿದೆ, ಥರ್ಡ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ, ಯಾವಾಗ ಆಗುತ್ತೆ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ನಂದಿನ್ನು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿಲ್ಲ, ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಯಾವಾಗ ಆಗುತ್ತೆ. ನೀವು ನೋಡಿದ್ರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ವೆರಿಫಿಕೇಶನ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದಾವೆ, ಅಮೌಂಟ್ಸ್ ಬರೋದಕ್ಕೆ ಬರ್ತಿದಾವೆ ಅಂತ ಹೇಳ್ತಿದ್ದೀರಾ. ಬಟ್ ನಾನು ಜನರಲ್ ಡಿಗ್ರಿನೇ ಮಾಡ್ತಿದ್ದೀನಿ, ನನಗೆ ಯಾವುದೇ ತರಹದ ವೆರಿಫಿಕೇಶನ್ ಆದ್ರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಬೇರೆ ಸ್ಟೂಡೆಂಟ್ಸ್ ಈಗಾಗಲೇ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದ್ರೆ ಬರ್ತಿದೆ ಅಲ್ವಾ, ಅವ್ರಿಗೆ ನೋಡಿದ್ರೆ 60,000 70,000 ಈ ರೀತಿ ಅಮೌಂಟ್ ಆದ್ರೆ ಬರ್ತಿದೆ ಅಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, ನಾನು ನಿಮ್ಗೆ ಇಲ್ಲಿ ಸ್ಟೂಡೆಂಟ್ಸ್ ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಬಿಡ್ತೀನಿ. ನಾನು ಹೇಳಿದಂತಹ ಅಪ್ಡೇಟ್ಸ್ ಅಲ್ಲಿ ಮೊದಲನೇ ಅಪ್ಡೇಟ್ ಬಂದು ನಿಮ್ಗೆ ವೆರಿಫಿಕೇಶನ್ ರಿಲೇಟೆಡ್ ಹೇಳ್ತೀನಿ. ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆಗಿಲ್ಲ. ಹೌದು, ಯಾಕೆ ಆಗಿಲ್ಲ ಅಂತ ಅಂದ್ರೆ ಈಗ ಕೆಲವೊಂದಿಷ್ಟು ಪ್ರೊಫೆಷನಲ್ ಕೋರ್ಸಸ್ ಅವ್ರಿಗೆ ಮ್ಯಾಕ್ಸಿಮಮ್ ಯಾರಿಗೂ ಫಸ್ಟ್ ಲೆವೆಲ್ ವೆರಿಫಿಕೇಶನ್ಸ್ ಆಗಿಲ್ಲ. ಯಾರಿಗಾದ್ರೆ PMSSP ಸ್ಕಾಲರ್ಶಿಪ್ ಅಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆಯೋ ಇಂತಹ ಸ್ಟೂಡೆಂಟ್ಸ್ಗೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ಅಂಡ್ ಹಾಗೇನು ಅವ್ರಿಗೆಲ್ಲ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆಗಿರುವಂತದ್ದು. ಕೇವಲ ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಮಾತ್ರ ಯಾರಿಗೆ ಬರುತ್ತೋ ಇಂತಹ ಸ್ಟೂಡೆಂಟ್ಸ್ಗೆ, ಸಾಕಷ್ಟು ಸ್ಟೂಡೆಂಟ್ಸ್ಗೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆದ್ರೆ ಆಗಿಲ್ಲ. ನಿಮಗೆ ಇದು ಗೊತ್ತಿರಬೇಕು. ನಿಮ್ಮ ಒಂದು ಫ್ರೆಂಡ್ಸ್ ಆಗಿದೆ ಅಂತ ಅಂದ್ರೆ ಒನ್ಸ್ ನೀವು ಚೆಕ್ ಮಾಡಿ. ಅವ್ರಿಗೆ PMSSP ಅಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಲ್ಲಿ ಯಾವ್ದಾದ್ರು ಒಂದಕ್ಕೆ ಎಲಿಜಿಬಲ್ ಇರ್ತಾರೆ, ಇಲ್ಲ ಅಂತಂದ್ರೆ ಎರಡಕ್ಕೂ ಎಲಿಜಿಬಲ್ ಇರ್ತಾರೆ. ಅವ್ರಿಗೆ ಅಮೌಂಟ್ ಆದ್ರೆ ಬಂದಿರುತ್ತೆ. ಸೊ ಅವ್ರಿಗೆ ಫಸ್ಟ್ ಲೆವೆಲ್ ವೆರಿಫಿಕೇಶನ್ಸ್ ಆದ್ರೆ ಕಂಪ್ಲೀಟ್ ಆಗಿರುತ್ತೆ. ಅಂಡ್ ಅಂತಹ ಸ್ಟೂಡೆಂಟ್ಸ್ಗೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನ್ ಬರುತ್ತೆ, ಶುಲ್ಕ ಮರುಪಾವತಿ ಯೋಜನೆ ಅಂತ ಹೇಳ್ಬಿಟ್ಟು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಇನ್ನೂ ಯಾರಿಗೂ ಬರುತ್ತಿಲ್ಲ, ಸದ್ಯಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಏನಾಗಿದೆ ಅಂತ ಅಂದ್ರೆ ಅದನ್ನ ನಿಮ್ಗೆ ಲೈವ್ ಪ್ರೂಫ್ ಮೂಲಕನೇ ತೋರಿಸ್ಕೊಡ್ತೀನಿ. ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಅಲ್ಲಿ ರೀಸೆಂಟ್ ಡೇಸ್ ಅಲ್ಲಿ ಒಂದು BCWD ಫೀ ರಿಇಂಬರ್ಸ್ಮೆಂಟ್ ಅಂತ ಬಂದು ಅಲ್ಲಿ ಅಮೌಂಟ್ ಆದ್ರೆ ಮೆನ್ಷನ್ ಆಗಿದೆ. ಅಂಡ್ ಹಾಗೇನು ಒಂದು ಥರ್ಡ್ ಲೆವೆಲ್ ವೆರಿಫಿಕೇಶನ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. ಕಾಂಪೋನೆಂಟ್ ಅಲ್ಲಿ ಬಂದು ಫೀ ಅಮೌಂಟ್ ಅಂತ ಬಂದು ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ. ಅಂಡ್ ಹಾಗೇನು ಇಲ್ಲಿ ಪುಷ್ ಟು DBT ಅಂತ ಏನ್ ಬರುತ್ತೆ, ಪುಷ್ ಟು DBT ಆದ್ರೆ ಆಗಿಲ್ಲ. ಈ ಸ್ಟೂಡೆಂಟ್ ಗೆ ಅಮೌಂಟ್ ಬರ್ಬೇಕಂತ ಅಂದ್ರೆ ಈಗ ಥರ್ಡ್ ಲೆವೆಲ್ ವೆರಿಫಿಕೇಶನ್ ಅಲ್ಲಿ ಪುಷ್ ಟು DBT ಎಸ್ ಅಂತ ಬರಬೇಕು. ಅಂಡ್ ಹಾಗೇನು ಇಲ್ಲಿ ಇರುವಂತಹ ಅಮೌಂಟ್ ಏನಿದೆ ಮೇಲೆ ಸೆಕೆಂಡ್ ಲೆವೆಲ್ ವೆರಿಫಿಕೇಶನ್ ಅಲ್ಲಿ 9,388 ರೂಪಾಯಿ ಏನಿದೆ, ಅದು ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಥರ್ಡ್ ಲೆವೆಲ್ ವೆರಿಫಿಕೇಶನ್ ಅಲ್ಲಿ ಮೆನ್ಷನ್ ಆಗಬೇಕು. ಅಂಡ್ ಅದೇ ತರ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಏನ್ ಬರುತ್ತೆ ನೆಕ್ಸ್ಟ್ ಫೋರ್ತ್ ಲೆವೆಲ್ ಅಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಮೌಂಟ್ ಅಂತ ಇಲ್ಲಿ ಯಾವ ರೀತಿ ಮೆನ್ಷನ್ ಆಗಿದೆಯೋ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ಗೆ, ಅದೇ ರೀತಿ ಯಾವಾಗ BCWD ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಮೆನ್ಷನ್ ಆಗಿ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅಂತ ಬರುತ್ತೋ ಅದಾದ್ಮೇಲೆ ಒಂದು ವಿತಿನ್ 15 ಡೇಸ್ ಒಳಗಡೆನೋ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಯಾವಾಗ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೋ ಅವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನೋಡಿ, ಸಾಮಾನ್ಯವಾಗಿ SSP ವೆಬ್ಸೈಟ್ ಅಲ್ಲಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಸಾಕಷ್ಟು ಎರರ್ಸ್ ಆದ್ರೆ SSP ಕಡೆಯಿಂದಾನೇ ಆಗ್ತಾ ಇರೋದಾ. ಹೌದು, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಅಮೌಂಟ್ ತೋರಿಸಿರಲ್ಲ, ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಬ್ಲಾಂಕ್ ಇರುತ್ತೆ, ಏನೂ ತೋರಿಸೋದಿಲ್ಲ. ಅಂಡ್ ಥರ್ಡ್ ಲೆವೆಲ್ ಅಲ್ಲಿ ಅವ್ರಿಗೆ ಅಮೌಂಟ್ ಮೆನ್ಷನ್ ಆಗಿರುತ್ತೆ, ಪುಷ್ ಟು DBT ಎಸ್ ಆಗಿರುತ್ತೆ, ಬಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಯಾವುದೇ ತರ ತೋರಿಸ್ತಿರಲ್ಲ. ಸೊ ಇದೆಲ್ಲಾನು ಕಾಮನ್ ಮಿಸ್ಟೇಕ್ಸ್ SSP ಕಡೆಯಿಂದ ಪ್ರತಿ ವರ್ಷ ಆಗುವಂತದ್ದು. ಯಾಕಂತ ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಿರ್ತಾರೆ, ಸರ್ವರ್ಗೆ ವಿಸಿಟ್ ಮಾಡ್ತಿರ್ತಾರೆ. ಸೊ ಸರ್ವರ್ ಕ್ಲಾಶ್ ಆಗುವಂತ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದ್ರೆ ಏನೋ ಸಮಥಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಒಂದಿಷ್ಟು ದಿನ ಬಿಟ್ಕೊಂಡು ಚೆಕ್ ಮಾಡಿದಿರಾ ಅಂತ ಅಂದ್ರೆ ನಿಮಗೆ ಅಲ್ಲೊಂದು ಕನ್ಫರ್ಮೇಶನ್ ಆದ್ರೆ ಸಿಗುತ್ತೆ. ನೀವು ಜಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಕಾಲೇಜ್ ಕಡೆಯಿಂದ ವೆರಿಫಿಕೇಶನ್ ಆಗಿದೆಯಾ ನೋಡ್ಕೊಳ್ಳಿ. ಅಂಡ್ ಹಾಗೇನೋ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ 100% ಆಗಿ ಬರುತ್ತೆ. ನಾನು ಏನಕ್ಕೆ ಪ್ರತಿ ಸಲ ವಿಡಿಯೋ ಮಾಡಿದಾಗ 100% ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಹೇಳ್ತೀನಿ ಅಂತ ಅಂದ್ರೆ, ನೋಡಿ 22-23 ಅಕಾಡೆಮಿಕ್ ಇಯರ್ ಇರ್ಬೋದು, ಇಲ್ಲ ಅಂತಂದ್ರೆ 23-24 ಅಕಾಡೆಮಿಕ್ ಇಯರ್ ಸ್ಟೂಡೆಂಟ್ಸ್ಗೆ ಒಂದು ವೆರಿಫಿಕೇಶನ್ಸ್ ಕಂಪ್ಲೀಟ್ ಆಗಿತ್ತು.
ಅಂಡ್ ಹಾಗೇನೋ ಅವ್ರಿಗೆ ಎಲ್ಲಾ ರೀತಿಯ ಡಿಬಿಟಿ ಆಗಿರ್ಬೋದು ಅಥವಾ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಎಲ್ಲ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆಗಿತ್ತು. ಜಸ್ಟ್ ಅವ್ರಿಗೆ ಅಮೌಂಟ್ ಮಾತ್ರ ಪೆಂಡಿಂಗ್ ಇತ್ತು. ಅಂತಹ ಸ್ಟೂಡೆಂಟ್ಸ್ಗೆ ಯಾವಾಗೋ 2022-23 ಸಾಲಿನಲ್ಲಿ ಅಪ್ಲೈ ಮಾಡಿರುವಂತಹ ಸ್ಟೂಡೆಂಟ್ಸ್ಗೆ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ಸ್ ಆದ್ರೆ ಬಂದಿದೆ. ಓಕೆನಾ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ 100% ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಹೇಳ್ತೀನಿ. ನೀವು ತುಂಬಾ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಒಂದಂತೂ ನಿಜ ನೋಡಿ, ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಬಟ್ ನೀವು ಅನ್ಕೊಂಡಿರುವಂತ ಟೈಮಿಗೆ ಅಂತೂ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರೋದಿಲ್ಲ. ಬರುತ್ತೆ. ಯಾವ ಸ್ಕಾಲರ್ಶಿಪ್ ಬರುತ್ತೆ ಅಂದ್ರೆ PMSSP, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಎರಡು ಸ್ಕಾಲರ್ಶಿಪ್ಸ್ ಆದಷ್ಟು ಬೇಗ ಬರುತ್ತೆ. ಅಂಡ್ ಈಗಾಗಲೇ 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಆದ್ರೆ ರಿಸೀವ್ ಆಗಿದೆ. ಓಕೆನಾ. ಈ ಒಂದು ಸ್ಟೂಡೆಂಟ್ಗೂ 15,000 ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ರಿಸೀವ್ ಆಗಿದೆ. ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ಗೆ PMSSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಏನು ಅಂತ ಹೇಳ್ಬಿಟ್ಟು. ಈಗ ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಒಂದಿಷ್ಟು ಲೆಂತಿ ಆಗುತ್ತೆ ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಬೋರಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ ಅಂತ ಅಂದ್ರೆ ಹೋಗಿ ಚಾನಲ್ ಅಲ್ಲಿ ಚೆಕ್ಔಟ್ ಮಾಡಿ. ಸ್ಕಾಲರ್ಶಿಪ್ ಕುರಿತು ಸಾಕಷ್ಟು ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ. ಸೊ ನಿಮ್ಗೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್, ಅಪ್ಲಿಕೇಶನ್ ವೆರಿಫಿಕೇಶನ್, ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ನೋಡ್ಕೊಳ್ಳಿ. ಅದೆಲ್ಲ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ. ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಬೇಗ ಕೊಟ್ರೆ ಈ ವರ್ಷ ಬೇಗ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಎಷ್ಟು ಲೇಟ್ ಆದ್ರೂ ಹೇಳೋದಕ್ಕೆ ಆಗೋದಿಲ್ಲ. 6 ಮಂತ್ಸ್ ಆದ್ರೂ ಲೇಟ್ ಆಗ್ಬೋದು, 1 ವರ್ಷನಾದ್ರೂ ಲೇಟ್ ಆಗ್ಬೋದು, ಇಲ್ಲ 3 ಮಂತ್ಸ್ ಆದ್ರೂ ಲೇಟ್ ಆಗ್ಬೋದು. ಈ ವರ್ಷ ಗೌರ್ಮೆಂಟ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗುತ್ತೆ. ಅಂಡ್ ನೀವು ಕೇಳ್ಬೋದು, ಸರ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕಮೆಂಟ್ಸ್ ಅನ್ನ ಮಾಡ್ತಾರೆ, ಕೆಲವೊಂದಿಷ್ಟು ಫ್ರೆಂಡ್ಸ್ ನನಗೆ ಗೊತ್ತಿರುವಂತ ಸ್ಟೂಡೆಂಟ್ಸ್ಗೆ 60,000, 70,000, 80,000 ಈ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ ಅಲ್ವಾ ಸರ್, ಇದ್ಯಾವ ರೀತಿ ಅಂತ ನೀವು ಕೇಳ್ಬೋದು. ಹೌದು, ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ರಿಸೀವ್ ಆಗ್ತಿದೆ ಸ್ಟೂಡೆಂಟ್ಸ್ಗೆ. ಯಾವ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರ್ತಿದೆ. ಓಕೆನಾ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಆದ್ರೆ ಬರ್ತಿಲ್ಲ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಬರ್ತಿರುವಂತದ್ದು. ನೀವು ಆ ಕಮೆಂಟ್ಸ್ಗೆ ರಿಪ್ಲೈಸ್ ಬಂದಿರುತ್ತೆ, ಹೋಗಿ ಒನ್ಸ್ ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ಫ್ರೆಂಡ್ ನ ಕೇಳಿ ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ನಿಮ್ಗೆ ಯಾವ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ ಏನೋ ಅಂತ ಹೇಳ್ಬಿಟ್ಟು. ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಬರ್ತಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಿರುವಂತದ್ದು. ಯಾಕಂತ ಅಂದ್ರೆ ಅಲ್ಲಿ CET ಫೀಸ್ ಏನ್ ಕಟ್ತಾರೆ, ಆ ಒಂದು CET ಫೀಸ್ ಕಟ್ಟೋದ್ರಲ್ಲಿ ಒಂದಿಷ್ಟು ರೂಲ್ಸ್ ಅಂದ್ರೆ ಇದೆ. ನೀವು ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ 1 lakh ಸಮಥಿಂಗ್ ಏನೋ ಫೀಸ್ ಅನ್ನ ಪೇ ಮಾಡ್ತಾರೆ. ಅಂಡ್ ಹಾಗೇನೋ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ 500 ಸಮಥಿಂಗ್, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಫೀಸ್ ನ ಪೇ ಮಾಡ್ತಾರೆ, ಮತ್ತೆ ರಿಫಂಡ್ ಆಗುತ್ತಾ, ಈ ರೀತಿ ಒಂದು ಪ್ರೊಸೀಜರ್ಸ್ ಆದ್ರೆ ಇರುತ್ತೆ. ಸೊ ಅಂತ ಸ್ಟೂಡೆಂಟ್ಸ್ ಬಂದಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಏನಿದೆ ಇದು ಪ್ರತಿ ವರ್ಷನೂ ಬರೋದು ಲೇಟ್ ಆಗುತ್ತೆ. ಯಾಕಂತ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆಗಬೇಕು. ನಿಮ್ಗೆ PMSSP, ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಬಂದಷ್ಟು ಈಸಿಯಾಗಿ ಅಷ್ಟು ಬೇಗ ಆದ್ರೆ ಬರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಪ್ರೊಫೆಷನಲ್ ಕೋರ್ಸಸ್ ಅವ್ರದ್ದು ನಮ್ದು ಇನ್ನು ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಲ್ವಾ, ನಮಗೆ ಬರುತ್ತಾ ಇಲ್ವಾ ಅಂತ ನೀವು ಕೇಳಬಹುದು. ನೋಡಿ, ಅಪ್ಲಿಕೇಶನ್ ಯಾರ್ದೆಲ್ಲ ಸಬ್ಮಿಟ್ ಆಗಿದೆ, ಫೈನಲ್ ಸಬ್ಮಿಟ್ ಸ್ಟೂಡೆಂಟ್ಸ್ ಯಾರ್ದೆಲ್ಲ ಆಗಿದೆ, ಅಂಡ್ ಹಾಗೇನೋ ಫೈನಲ್ ಸಬ್ಮಿಟ್ ಆಗಿರುವಂತಹ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದು, ನೀವು ಕೊಟ್ಟಿರುವಂತಹ ಕ್ರೆಡೆನ್ಶಿಯಲ್ಸ್ ಎಲ್ಲ ಕರೆಕ್ಟ್ ಆಗಿ ಇದ್ರೆ, ನೀವು ಕೊಟ್ಟಿರುವಂತಹ ಡೀಟೇಲ್ಸ್ ಅಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ 100% ಆಗಿ ನಿಮ್ದು ವೆರಿಫಿಕೇಶನ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ನಾನು ನಿಮ್ಗೆ ಯಾವುದೇ ತರಹದ ಭರವಸೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಒಂದು 20 ಡೇಸ್ ಆದ್ಮೇಲೆ ಬರುತ್ತೆ, 30 ಡೇಸ್ ಆದ್ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಾನೀಗ 3 years ಇಂದ ಏನೋ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ಕೊಡ್ತಿದ್ದೀನಿ. ಇಲ್ಲಿ ಪ್ರತಿ ವರ್ಷ ಇದೇ ತರ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಆದಷ್ಟು ಬೇಗ ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಬರುತ್ತೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಪೆಂಡಿಂಗ್ ಇರುತ್ತೆ. ಅದರಲ್ಲೂ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ ನೋಡಿ. ಕ್ಯಾಶುಯಲ್ ಆಗಿ ಫಸ್ಟ್ ಯಾರಿಗೆ ಬರುತ್ತೆ ಅಂದ್ರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಆದ್ರೆ ಬರುತ್ತೆ. ಆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ BCom ಕೋರ್ಸ್ ಮಾಡ್ತಿರುವಂತವ್ರಿಗೆ, BCA ಕೋರ್ಸ್ ಮಾಡ್ತಿರುವಂತವ್ರಿಗೆ, ಈ ರೀತಿ ಕೋರ್ಸಸ್ ಮಾಡ್ತಿರುವಂತ ಸ್ಟೂಡೆಂಟ್ಸ್ಗೆ ಆದಷ್ಟು ಬೇಗ ಒಂದು ಫಸ್ಟ್ ಅವ್ರಿಗೆ ಬರೋದು BCWD ಕಡೆಯಿಂದ ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್. ಅದಾದ್ಮೇಲೆ ಈಗ ಒಂದು 2 ವರ್ಷದಿಂದ ಲೇಟ್ ಆಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬರ್ತಿದೆ. ನಾನು ನಿಮ್ಗೆ ಆಗ್ಲೇ ಏನ್ ಎಕ್ಸಾಂಪಲ್ ಕೊಟ್ಟೆ, 22-23 ಅಕಾಡೆಮಿಕ್ ಇಯರ್ದು 24-25 ಅಕಾಡೆಮಿಕ್ ಇಯರ್ ಅಲ್ಲಿ ಸ್ಟೂಡೆಂಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ರ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಈ ವರ್ಷನೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಂಡ್ ಹಾಗೇನು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್, ಈಗ ಮ್ಯಾನೇಜ್ಮೆಂಟ್ ಅಂಡರ್ ಅಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು, MBA MCA ಯಾರೆಲ್ಲ ಜಾಯಿನ್ ಆಗಿರ್ತೀರಾ ಥ್ರೂ ಕೌನ್ಸಿಲಿಂಗ್ ಅಲ್ಲದೆ, ಅಂತ ಸ್ಟೂಡೆಂಟ್ಸ್ಗೆ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಸಿಗೋದಿಲ್ಲ. ಯಾಕೆ ನಾನು ಇಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ ಅಂತ ಅಂದ್ರೆ, ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಫೈನಲ್ ಸಬ್ಮಿಟ್ ಅನ್ನ ಕೊಟ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸಿದೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೀವು ಅದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಂತವಾಗಿ ನೆಕ್ಸ್ಟ್ ಅಪ್ಡೇಟ್ಸ್ ಬರುತ್ತೆ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅಂಡ್ ಈಗ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೋಡಿ, ನಿಮಗೆ SSP ರಿಲೇಟೆಡ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ ಅಥವಾ ಲಾಸ್ಟ್ ಡೇಟ್ ಇಲ್ಲಿಯ ತನಕ ಇದೆ ಅಂತ ಅಂದ್ರೆ ಇದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನ ಬಿಟ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೋಟಿಫಿಕೇಶನ್ ಅನ್ನು ಬಿಡ್ತಾರೆ, ಅಲ್ಲಿ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಬೇರೆ ಎಲ್ಲೇ ನೀವು ನಿಮ್ಗೆ ಒಂದು ಕನ್ಫರ್ಮೇಶನ್ ಆದ್ರೆ ಸಿಗೋದಿಲ್ಲ. ಈ ಒಂದು SSP ವೆಬ್ಸೈಟ್ ಬಂದಿದ್ದೀರಾ ಅಂತ ಅಂದ್ರೆ ನೀವು ಮೇಲೆ ಕಾಲಮ್ ಅನ್ನ ಇಗ್ನೋರ್ ಮಾಡ್ಬಿಡಿ. ಯಾಕಂತ ಅಂದ್ರೆ ಈಗಾಗಲೇ ಇದರ ಒಂದು ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ PUC, ITI, ಡಿಪ್ಲೊಮಾ ಅಂಡ್ ಹಾಗೇನು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕೆ 15/2/2025 ಒಂದು ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ಕೌನ್ಸಿಲಿಂಗ್ ಲೇಟ್ ಆಗಿರುತ್ತೆ ಅಂಡ್ ಹಾಗೇನು ಅಕಾಡೆಮಿಕ್ ಇಯರ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/3/2025. ಪ್ರೊಫೆಷನಲ್
ಕೋರ್ಸಸ್ ಅವ್ರಿಗೆ ಅಂಡ್ ಹಾಗೇನೋ ನರ್ಸಿಂಗ್ ಕೋರ್ಸಸ್ ಅವ್ರಿಗೆ ಅಂಡ್ ಹಾಗೇನೋ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸ್ನಾತಕೋತ್ತರ ಪದವಿ, ವೃತ್ತಿಪರ ಪದವಿ ಅಂಡ್ ಹಾಗೇನೋ ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅಂತ ಹೇಳ್ಬಿಟ್ಟು PG ಕೋರ್ಸಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಷನಲ್ ಕೋರ್ಸಸ್ ಅಂಡರ್ ಅಲ್ಲಿ ಯಾವ್ಯಾವ ಕೋರ್ಸಸ್ ಬರುತ್ತೋ ಎಲ್ಲಾ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕೆ 10/3/2025 ಇನ್ನೇನು ನಿಮ್ಗೆ ಇನ್ನೊಂದು 4 ಡೇಸ್ ಆದ್ರೆ ಬಾಕಿ ಇದೆ. ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಬಂದು 6/3/2025. ನಿಮ್ಗೆ 10ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದಾರೆ. ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಅಂತ ನೀವು ಕೇಳೋದು ಆದ್ರೆ ಇದಕ್ಕೆ ನನ್ನ ಹತ್ರ ಯಾವುದೇ ತರಹದ ಆನ್ಸರ್ ಆದ್ರೆ ಇಲ್ಲ. ಯಾಕಂತ ಅಂದ್ರೆ ಈಗಾಗ್ಲೇನೆ ಸುಮಾರು ಮಂತ್ಸ್ ಇದನ್ನ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಬಂದಿರುವಂತದ್ದು. ಇದನ್ನ ಸಡನ್ ಆಗಿ ಸ್ಟಾಪ್ ಮಾಡಿದ್ರು ಸ್ಟಾಪ್ ಮಾಡಬಹುದು. ಅಂಡ್ ಹಾಗೇನು ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಅಪ್ಲೈ ಮಾಡಿದ್ರೆ ಅಂತ ನಾನು ಅನ್ಕೊಂಡಿದೀನಿ. ಇನ್ ಕೇಸ್ ನಿಮ್ದು ಇನ್ನೂ ಲಾಸ್ಟ್ ಟೈಮ್ ರಿಸಲ್ಟ್ ಬಂದಿಲ್ಲ ಅಥವಾ ನೀವು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದ್ರೆ ದಯವಿಟ್ಟು ಇವತ್ತಿನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ನೀವು ಯಾವ ಸ್ಟೂಡೆಂಟ್ ಪ್ರಾಬ್ಲಮ್ ಫೇಸ್ ಮಾಡ್ತಿದಾರೆ ನೋಡೋಣ. ನೀವೇನಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪ್ ಅನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುವಂತ ಚಾನ್ಸಸ್ ಆದ್ರೆ ಕಡಿಮೆ ಇದಾವೆ. ಯಾಕಂತಂದ್ರೆ ಸ್ಟೂಡೆಂಟ್ಸ್ ಈಗಾಗಲೇ ಎಲ್ಲ ಅಪ್ಲೈ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದೀನಿ. ಅಂಡ್ ಈ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2025. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಯಾಕೆ ಇವ್ರಿಗೆ ಮಾತ್ರ ಇಷ್ಟು ಮಂತ್ಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದ್ರೆ ಅವರು ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗಿಲ್ಲ. ಸೊ ಅವ್ರು ಅಪ್ಲೈ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ಗೆ ಅರ್ಜಿ ಸಹ ಹಾಕಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಒಂದಿಷ್ಟು ಡಿಸಿಷನ್ಸ್ ಬಂತು. ಈ ವರ್ಷ ಅವ್ರಿಗೆ ಯಾವುದೇ ತರಹದ ಪ್ರಾಬ್ಲಮ್ ಆಗದೆ ಇರಲಿ ಅನ್ನೋಂತಹ ರೀಸನ್ ಇಂದ ಮೆಡಿಕಲ್ ಸ್ಟೂಡೆಂಟ್ಸ್ಗೆ 31/5/2025 ಒಂದು ಲಾಸ್ಟ್ ಡೇಟ್ ಅನ್ನಾದ್ರೆ ಎಕ್ಸ್ಟೆಂಡ್ ಮಾಡಿದಾರೆ. ಫರ್ದರ್ ಸ್ಕಾಲರ್ಶಿಪ್ ಕುರಿತು ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.